ನಮಸ್ಕಾರ ವೀಕ್ಷಕರೇ. ಜಂತರ್ ಮಂತರ್ನಲ್ಲಿ ಹೋರಾಟದ ಹೆಸರಲ್ಲಿ ನಡೆದ ಎಲ್ಲಾ ಗಲಭೆಯ ಉದ್ದೇಶ ಮೋದಿಯನ್ನ ಕೆಳಗಿಳಿಸೋದು ಅನ್ನೋದು ಕ್ಲಿಯರ್ ಆಗಿದೆ. ಆದರೆ ಸದ್ಯ ಇರೋ ವಾತಾವರಣ ನೋಡ್ತಾ ಇದ್ರೆ ಪ್ರಧಾನಿ ಮೋದಿಯನ್ನ ಈ ಗಲಭೆ ಗದ್ದಲಗಳ ಮೂಲಕ ಕೆಳಗಿಳಿಸೋದು ಕನಸಿನ ಮಾತು. ಇನ್ನೇನೇ ಮಾಡೋದಿದ್ರು 2029 ಲೋಕಸಭಾ ಎಲೆಕ್ಷನ್ನಲ್ಲಿ ಸಾಂವಿಧಾನಿಕವಾಗಿ ಪ್ರಯತ್ನಿಸಬಹುದು ಅಷ್ಟೇ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಅದು ಸಾಧ್ಯನಾ ಅಂತ ನೋಡ್ತಾ ಹೋದ್ರೆ ಸದ್ಯ ಬದಲಾಗ್ತಾ ಇರೋ ಭಾರತದ ರಾಜಕೀಯ ಚಿತ್ರಣವನ್ನ ನೋಡ್ತಾ ಹೋಗ್ಬೇಕಾಗುತ್ತೆ. ಹಲವು ಪ್ರಮುಖ ನಾಯಕರು ಹಾಗೂ ದೇಶದಲ್ಲಿ ನಡೆದ ಹಲವು ರಾಜಕೀಯ ಬೆಳವಣಿಗೆಗಳು ಭಾರತದಲ್ಲಿ ಅತಿ ದೊಡ್ಡ ರಾಜಕೀಯ ಬದಲಾವಣೆ ಅಥವಾ ಟ್ರೆಂಡ್ ಬದಲಾಗಿದೆ ಅನ್ನೋದರ ಸೂಚನೆಯನ್ನ ಕೊಡ್ತಾ ಇದೆ. ಹಾಗಿದ್ರೆ ಇದರಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಎಡಚರರು ಹಾಗೂ ಕಂಪ್ಲೀಟ್ ಎಕೋಸಿಸ್ಟಮ್ 2029ಕ್ಕೆ ರಾಹುಲ್ ಗಾಂಧಿಯನ್ನ ಪ್ರಧಾನಿ ಕುರ್ಚಿಯಲ್ಲಿ ಕೂರಿಸೋದ್ರಲ್ಲಿ ಯಶಸ್ವಿ ಆಗ್ತಾರಾ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತೀಯ ರಾಜಕೀಯ ಇತಿಹಾಸದ ಮೊದಲ ಪುಟವನ್ನ ಓಪನ್ ಮಾಡ್ತಾ ಹೋದ್ರೆ ಅದು ಕಾಂಗ್ರೆಸ್ನಿಂದಲೇ ಶುರುವಾಗೋದು. ಏಕಚಕ್ರಾಧಿಪತಿಯಂತೆ ಒಂದೇ ಪಕ್ಷ ಡಾಮಿನೆಂಟ್ ಆಗಿ ದೇಶವನ್ನ ಆವರಿಸಿಕೊಂಡಿತ್ತು. ಆದ್ರೆ ಯಾವಾಗ ಇದು ಒಂದು ಕುಟುಂಬದ ಒಡೆತನಕ್ಕೆ ಗಂಟು ಬಿದ್ದಿದೆ ಅನ್ನೋದು ಕ್ಲಿಯರ್ ಆಗ್ತಾ ಹೋಯ್ತೋ, ನಂತರದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಉಗಮಕ್ಕೆ ದಾರಿ ಮಾಡಿಕೊಡ್ತಾ ಹೋಯ್ತು. ಆದ್ರೆ ಕಾಂಗ್ರೆಸ್ ಸೆಟ್ ಮಾಡಿದ್ದ ಟ್ರೆಂಡ್ ಹೇಗಿತ್ತು ಅಂದ್ರೆ, ನಂತರ ಹುಟ್ಟಿದ ಸಾಕಷ್ಟು ಪ್ರಾದೇಶಿಕ ಪಕ್ಷಗಳು ಕೂಡ ಜಾತಿ ಹಾಗೂ ಕುಟುಂಬದ ಆಧಾರದಲ್ಲೇ ರೂಪುಗೊಂಡಿದ್ದು ಹಾಗೂ ಅಧಿಕಾರವನ್ನ ಹಿಡಿದಿದ್ದು. ಇದಕ್ಕೆ ತದ್ವಿರುದ್ಧ ಅಂತ ಇದ್ದಿದ್ದು ಬಿಜೆಪಿಯೊಂದೇ. ದಶಕಗಳಿಂದ ಬಂದಿದ್ದ ಈ ಟ್ರೆಂಡ್ ಬದಲಾಗ್ತಾ ಇದೆ. ರಾಜಕೀಯದಲ್ಲೂ ಸ್ಟಾರ್ಟ್ಅಪ್ ರೀತಿ ಮುನ್ನುಗ್ಗಿ ಗೆಲ್ಲಬಹುದು ಅನ್ನೋದಕ್ಕೆ 3 ವ್ಯಕ್ತಿಗಳು ಉದಾಹರಣೆ ಆಗ್ತಾ ಇದ್ದಾರೆ. ಈ ಪೈಕಿ ಅತ್ಯಂತ ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿ ಮೊದಲ ಯತ್ನದಲ್ಲೇ ಸಿಎಂ ಆಗಿರೋ ವಿಜಯ್ ಈ ರಾಜಕೀಯ ಬದಲಾವಣೆಗೆ ಫಸ್ಟ್ ಎಕ್ಸಾಂಪಲ್ ಎನ್ನಿಸ್ಕೊಳ್ತಾ ಇದ್ದಾರೆ. ತಮಿಳುನಾಡು ಬೇರೆ ರಾಜ್ಯಗಳ ರೀತಿ ಅಲ್ಲ ಅನ್ನೋದನ್ನ ಅವರು ಹೇಳಿಕೊಳ್ತಾರೆ. ಕೆಲವೊಂದು ಸನ್ನಿವೇಶಗಳು ಹಾಗೂ ಬೆಳವಣಿಗೆಗಳನ್ನ ನೋಡಿದಾಗ ಖಂಡಿತ ಆ ಮಾತನ್ನ ಎಲ್ಲರೂ ಒಪ್ಪಿಕೊಳ್ತಾರೆ. 2026 ತಮಿಳುನಾಡು ಎಲೆಕ್ಷನ್ ನಲ್ಲಿ ವಿಜಯ್ ಗೆದ್ದು ಸಿಎಂ ಆಗ್ತಾರೆ ಅನ್ನೋ ಭರವಸೆ ತಮಿಳುನಾಡಿನ ಜನರಲ್ಲಿತ್ತೇನೋ, ಆದ್ರೆ ಹೊರಗಡೆ ಆ ಬಗ್ಗೆ ದೃಢವಾದ ವಿಶ್ವಾಸ ಯಾರಲ್ಲೂ ಇರಲಿಲ್ಲ. ಇಡೀ ದೇಶದಲ್ಲೇ ಅತ್ಯಂತ ಸಿನಿಮಾ ನಟರ ಆರಾಧನೆ ಇರೋದು ತಮಿಳುನಾಡಲ್ಲೇ ಆದ್ರೂ ವಿಜಯ್ ಗೆಲುವಿನ ಬಗ್ಗೆ ಎಲ್ಲರಿಗೂ ಅನುಮಾನ ಇತ್ತು. ಕಾರಣ ಏನಂದ್ರೆ, ಬರೋಬ್ಬರಿ 60 ವರ್ಷಗಳ ಡಿಎಂಕೆ ಹಾಗೂ ಎಐಎಡಿಎಂಕೆ ಅರ್ಥಾತ್ ದ್ರಾವಿಡ ಪಕ್ಷಗಳ ಡಾಮಿನೆನ್ಸ್. ಮಾಜಿ ಸಿಎಂ ಎಂಜಿಆರ್ ಅಗಲಿಕೆ ನಂತರ ಅಯ್ಯನ ಮೇಲೆ ಕೋಪ ಬಂದಾಗ ಅಮ್ಮ, ಅಮ್ಮನ ಮೇಲೆ ಕೋಪ ಬಂದಾಗ ಅಯ್ಯ ಅನ್ನೋ ರೀತಿ 2 ಪಕ್ಷಗಳಲ್ಲಿ ಅದಲು ಬದಲು ಆಟ ನಡೀತಾ ಇತ್ತು. ಆದ್ರೆ ಒಂದು ಹಂತದಲ್ಲಿ ಅಯ್ಯ ಅಮ್ಮ ಇಬ್ಬರೂ ಇಲ್ಲದಾಗ ರಾಜಕೀಯ ಬದಲಾವಣೆ ಆಗುತ್ತಾ ಅಂತ ನಿರೀಕ್ಷೆ ಇರಿಸಿದ್ದವರಿಗೆ ನಿರಾಸೆಯಾಗಿತ್ತು. ಯಾಕಂದ್ರೆ ಆಗ ಅಧಿಕಾರ ಹಿಡಿದಿದ್ದು ಅಯ್ಯನ ಮಗ. ಈ ಸುದೀರ್ಘ ಅವಧಿಯಲ್ಲಿ ವಿಜಯ್ ಬಿಟ್ಟು ಬೇರೆ ಯಾವ ಸ್ಟಾರ್ ನಟರು ರಾಜಕೀಯಕ್ಕೆ ಕಾಲಿಟ್ಟಿರ್ಲಿಲ್ವಾ ಅಂತ ನೋಡಿದ್ರೆ ಕ್ಯಾಪ್ಟನ್ ವಿಜಯಕಾಂತ್ ದೊಡ್ಡ ನಿರೀಕ್ಷೆ ಹುಟ್ಟಿಸಿದ್ರು. ವಿಪಕ್ಷ ನಾಯಕ ಆಗುವಲ್ಲಿ ಯಶಸ್ವಿ ಆದ್ರೆ ಹೊರತು ಅಧಿಕಾರಕ್ಕೆ ಬರಲಿಲ್ಲ. ರಜನಿಕಾಂತ್ಗೆ ಇದ್ದ ತಾರವರ್ಚಸ್ಸಿಗೆ ಏನ್ ಬೇಕಾದ್ರೂ ಮಾಡ್ಬೋದಿತ್ತೇನೋ ಅನ್ನೋ ಮಾತುಗಳಿದ್ರು. ಅವರು ಹಿಂದಕ್ಕೆ ಹೆಜ್ಜೆ ಇರಿಸಿದ್ರು. ರಜನಿಗೆ ಕಾಂಪಿಟೇಟರ್ ಆಗಿದ್ದ, ಅಪಾರ ಅಭಿಮಾನಿಗಳನ್ನು ಹೊಂದಿದ್ದ ಮೂಲ ತಮಿಳಿಗ ಅನ್ನೋ ಕಿರೀಟ ಇದ್ರು. ಕಮಲ್ ಹಾಸನ್ಗೆ ರಾಜಕೀಯ ಸ್ವಲ್ಪ ಮಟ್ಟದಲ್ಲೂ ವರ್ಕ್ ಆಗ್ಲಿಲ್ಲ. ಹೀಗಿರುವಾಗ ವಿಜಯ್ ಬಂದು ಸಕ್ಸಸ್ ಆಗ್ತಾರ ಅನ್ನೋ ಪ್ರಶ್ನೆ ಹುಟ್ಟಿತ್ತು. ಆದ್ರೆ ವಿಜಯ್ ಗೆಲುವು ಎಲ್ಲರ ಬಾಯನ್ನ ಮುಚ್ಚಿಸ್ತು. ಹಾಗಿದ್ರೆ ವಿಜಯ್ ಅಷ್ಟೊಂದು ಪ್ರಭಾವಿನ ಅನ್ನೋ ಪ್ರಶ್ನೆ ಹುಟ್ಟಿದ್ರೆ, ವಿಜಯ್ ಪ್ರಭಾವವನ್ನು ಮೀರಿ ಅವರ ಕೈ ಹಿಡಿದಿದ್ದು ಟೈಮಿಂಗ್ಸ್. 2024ಕ್ಕೆ ಅಧಿಕೃತವಾಗಿ ಪಾರ್ಟಿ ಅನೌನ್ಸ್ ಮಾಡಿ 2026ಕ್ಕೆ ಸಿಎಂ ಆಗ್ತಾರೆ ಅಂದ್ರೆ ಈ ನಡುವಿನ ಟೈಮಿಂಗ್ಸ್ ವಿಜಯ್ ಕೈ ಹಿಡಿದಿತ್ತು. ಸೋಷಿಯಲ್ ಮೀಡಿಯಾ ತೀರಾ ಉತ್ತುಂಗದಲ್ಲಿದ್ದ ಸಮಯ, ಹೊಸ ವೋಟರ್ಗಳು, ಹೊಸ ಜನರೇಷನ್ ಅಸ್ತಿತ್ವದಲ್ಲಿರೋ ಕಾಲಘಟ್ಟ, ಜನರಿಗೆ ಬದಲಾವಣೆ ಬೇಕು ಆದ್ರೆ ಯಾರನ್ನ ಬೆಂಬಲಿಸೋದು ಅನ್ನೋ ಕನ್ಫ್ಯೂಷನ್ ಇದ್ದ ಸಮಯ. ಡಿಎಂಕೆ ಎಐಎಡಿಎಂಕೆ ಇಬ್ಬರೂ ಬೇಡವೇ ಬೇಡ ಅನ್ನೋ ರೀತಿ ಅಭಿಪ್ರಾಯಗಳು ದೊಡ್ಡ ಮಟ್ಟದಲ್ಲಿದ್ದ ಗಳಿಗೆ. ಈ ಟೈಮ್ನಲ್ಲಿ ಬರೋ ವಿಜಯ್ ಯಾವತ್ತೂ ತಮ್ಮ ಪಕ್ಷದ ಸಿದ್ಧಾಂತದ ಬಗ್ಗೆ ಕ್ಲಾರಿಟಿ ಕೊಡೋದಿಲ್ಲ. ಆದರೆ ನಾವು ದ್ರಾವಿಡ ರೀತಿ ಪಾಲಿಟಿಕ್ಸ್ ಅಲ್ಲ ಅನ್ನೋದನ್ನ ಹೇಳ್ತಾರೆ. ಜಾತಿಗಳನ್ನ ಹೈಲೈಟ್ ಮಾಡದೆ, ಪೆರಿಯಾರ್ ಹೆಸರನ್ನ ಹೆಚ್ಚು ಬಳಸದೆ, ರಾಷ್ಟ್ರೀಯತೆಯನ್ನ ಅಂಟಿಸಿಕೊಳ್ಳದೆ, ಪ್ರಾದೇಶಿಕತೆಯನ್ನು ಬಿಟ್ಟುಕೊಡದೆ, ನಾನೇ ಮೇನ್ ಕಾಂಪಿಟೇಟರ್ ಅನ್ನೋದನ್ನ ಬಿಂಬಿಸಿ ಯುವ ಸಮೂಹವನ್ನೇ ತಮ್ಮ ಪ್ರಚಾರಕರನ್ನಾಗಿ ಮಾಡಿಕೊಂಡು ಪ್ರತಿ ಮನೆಯಲ್ಲೂ ಇನ್ಫ್ಲೂಯೆನ್ಸ್ ಮಾಡಿಸಿ ಗೆದ್ರು. ಈ ಮೂಲಕ ಒಂದು ರಾಜ್ಯದಲ್ಲಿ ಹೊಸ ಪೊಲಿಟಿಕಲ್ ಪವರ್ ಹುಟ್ಟುವಂತೆ ಮಾಡಿದ್ರು. ಇನ್ನೊಬ್ಬ ನಾಯಕ ಪ್ರಶಾಂತ್ ವಿಜಯ್ಗಿಂತಲೂ ಹೆಚ್ಚು ನಿರೀಕ್ಷೆ ಹುಟ್ಟಿಸೋದಕ್ಕೆ ಕಾರಣ ಮೂಲತಃ ಪೊಲಿಟಿಕಲ್ ಫೀಲ್ಡ್ ನಲ್ಲಿ ಇದ್ದವರು ಹಾಗೂ ಬಿಜೆಪಿಯಿಂದ ಹಿಡಿದು ಡಿಎಂಕೆ ತನಕ ಹಲವು ರಾಜಕೀಯ ಪಕ್ಷಗಳನ್ನ ಗೆಲ್ಲಿಸಿಕೊಂಡು ಬಂದ ಹಿಸ್ಟರಿ ಇದ್ದವರು. ಆದ್ರೆ ಬಿಹಾರ ಎಲೆಕ್ಷನ್ ನಲ್ಲಿ ಅವರ ಜನಸುರಾಜ್ ಪಾರ್ಟಿ ಹೇಳ ಹೆಸರಿಲ್ಲದಂತೆ ನೆಲಕಚ್ಚಿತು. ಎಲ್ಲರೂ ಪ್ರಶಾಂತ್ ಕಿಶೋರ್ ಸೋಲಿನ ಬಗ್ಗೆ ವಿಮರ್ಶೆ ಮಾಡಿದ್ರು. ಆದ್ರೆ ಹೆಚ್ಚಿನವರು ಗುರುತಿಸದ ವಿಷಯ ಏನಂದ್ರೆ, ಪ್ರಶಾಂತ್ ಕಿಶೋರ್ ಈ ಹೊತ್ತಲ್ಲೇ ರಾಜಕೀಯ ಎಂಟ್ರಿ ಮಾಡಿದ್ದು ಯಾಕೆ ಅನ್ನೋದು. ಅದಕ್ಕೆ ಉತ್ತರವೇ ಜನರೇಷನ್ ಚೇಂಜ್ ಅಥವಾ ರೈಟ್ ಟೈಮ್.
ಹೊಸ ರಾಜಕೀಯ ಶಕ್ತಿಯನ್ನ ಬಿತ್ತೋದಕ್ಕೆ ಇದು ಸರಿಯಾದ ಸಮಯ ಅನ್ನೋದನ್ನ ಗುರುತಿಸಿಕೊಂಡೇ ಪಿಕೆ ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಂಡು ಎಂಟ್ರಿ ಆಗಿದ್ದು. ಇನ್ನು ಈ ಮುಂಚೆ ಇದ್ದ ಸಹಜ ರಾಜಕೀಯ ಟ್ರೆಂಡ್ ಅಂದ್ರೆ ಜಾತಿಯನ್ನ ಹೆಚ್ಚು ಹೈಲೈಟ್ ಮಾಡದೆ ಶಿಕ್ಷಣ, ಉದ್ಯೋಗ, ವಲಸೆ, ಕೃಷಿ, ಪೆನ್ಷನ್ ಇಂಥ ವಿಚಾರಗಳನ್ನ ಮಾತ್ರ ಮಾತಾಡೋ ಕೆಲಸ ಜನಸುರಾಜ್ ಕಡೆಯಿಂದ ಆಯಿತು. ಇಷ್ಟು ಮಾಡಿದ ಬಳಿಕವೂ ಒಂದೇ ಒಂದು ಸೀಟ್ ಬರಲಿಲ್ಲ, ಆದರೆ 3% ವೋಟ್ ಶೇರ್ ಸಿಕ್ಕಿತ್ತು. ಈಗ ಯಾಕೆ ಪ್ರಶಾಂತ್ ಕಿಶೋರ್ ಈ ಲಿಸ್ಟ್ ನಲ್ಲಿ ಇದ್ದಾರೆ ಅಂತ ನೋಡ್ತಾ ಹೋದ್ರೆ ಅದಕ್ಕೆ ಕಾರಣ ಕಳೆದ ವಾರ ನಡೆದ ಬಂಕಿಪುರ ಬೈ ಎಲೆಕ್ಷನ್ ರಿಸಲ್ಟ್. ಆ ಕ್ಷೇತ್ರದಲ್ಲಿ ಬಿಜೆಪಿಯ 30 ವರ್ಷದ ಡಾಮಿನೆನ್ಸ್ ಅನ್ನ ಪಿಕೆ ಬ್ರೇಕ್ ಮಾಡಿದ್ದಾರೆ ಅನ್ನೋದು ಹೈಲೈಟ್ ಆಗ್ತಾ ಇದೆ. ಈ ಗೆಲುವಿಗೆ ಕಾರಣಗಳನ್ನ ನೋಡ್ತಾ ಹೋದ್ರೆ ಮೊದಲನೆಯದಾಗಿ ಅಲ್ಲಿನ ಬಿಜೆಪಿ ಶಾಸಕರಾಗಿದ್ದ ನಿತಿನ್ ನಬೀನ್ ಹುದ್ದೆ ಬದಲಾದ ಕಾರಣ ತೆರವುಗೊಂಡಿತ್ತು. ಇದೇ ಹೊತ್ತಲ್ಲಿ ಖುದ್ದು ಪ್ರಶಾಂತ್ ಕಿಶೋರ್ ಅಲ್ಲಿ ಸ್ಪರ್ಧೆ ಮಾಡಿದ್ದು. ಅಲ್ಲಿಗೆ ಅನುಕೂಲ ಆದಂತೆ ಆಗ್ಲಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟಬಹುದು. ಆದರೆ ಇದಕ್ಕಿಂತ ಪ್ರಮುಖ ವಿಷಯ ಆರ್ಜೆಡಿ ಸಾಂಪ್ರದಾಯಿಕ ವೋಟ್ಗಳು ಕೂಡ ಪ್ರಶಾಂತ್ ಕಿಶೋರ್ ಕಡೆ ಟರ್ನ್ ಆಗಿದ್ದು. ಬಿಜೆಪಿ ಬೇಡ ಎನ್ನುವವರು ಆರ್ಜೆಡಿಗಿಂತಲೂ ಹೊಸ ಪಕ್ಷವನ್ನ ನೆಚ್ಚಿಕೊಂಡಿದ್ದು ಕ್ಲಿಯರ್ ಆಗ್ತಾ ಇದೆ. ಇನ್ನೊಬ್ಬ ನಾಯಕ ಅಣ್ಣಾಮಲೈ. ಹಲವು ರೀತಿಯಲ್ಲಿ ಅಣ್ಣಾಮಲೈ ವಿಜಯ್ ಹಾಗೂ ಪ್ರಶಾಂತ್ ಕಿಶೋರ್ಗಿಂತ ವಿಭಿನ್ನವಾಗಿ ಕಾಣಿಸಿಕೊಳ್ತಾರೆ. ಯಾಕಂದ್ರೆ ಪಾಲಿಟಿಕ್ಸ್ಗೆ ಬರ್ತಾ ಇದ್ದ ಹಾಗೆ ಹೊಸ ಪಾರ್ಟಿ ಮಾಡದೆ ಬಿಜೆಪಿ ಅಂತ ದೊಡ್ಡ ಪಕ್ಷದಲ್ಲಿ 6 ವರ್ಷಗಳ ಕಾಲ ಹೋರಾಡಿ ಈಗ ಹೊಸ ದಾರಿಯ ಆಯ್ಕೆ ಅನ್ನೋ ಹಾಗೆ ವಿ ದ ಲೀಡರ್ಸ್ ಅನ್ನೋ ಆಂದೋಲನವನ್ನ ಶುರು ಮಾಡಿದ್ದಾರೆ. ಹಂತ ಹಂತವಾಗಿ ಇದು ರಾಜಕೀಯ ಪಕ್ಷವಾಗಬಹುದು ಅನ್ನೋ ಹಿಂಟ್ ಕೊಟ್ಟಿರೋ ಅಣ್ಣಾಮಲೈ ಸದ್ಯ ಕಂಪ್ಲೀಟ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಸಂಘಟನೆಯನ್ನ ಬೆಳೆಸುವತ್ತ. ಜಾತಿಯನ್ನ ಮನೆಯಲ್ಲಿ ಲಾಕ್ ಮಾಡಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿರೋ ಅಣ್ಣಾಮಲೈ ರಾಜಕೀಯಕ್ಕೆ ಹೊಸ ದಿಶೆಯನ್ನ ತೋರಿಸೋ ಕೆಲಸ ಮಾಡ್ತಾ ಇದ್ದಾರೆ. ನಾನು ಮುಖ್ಯ ಸೇವಕ ಅನ್ನೋ ಗುರುತು ಮೂಡಿಸೋ ಮೂಲಕ ಲೀಡರ್ಶಿಪ್ ಅನ್ನೋದು ಪರ್ಮನೆಂಟ್ ಅಲ್ಲ ಅನ್ನೋ ರೀತಿ ಮುನ್ನಡೆಸ್ತಾ ಇದ್ದಾರೆ. ಅಣ್ಣಾಮಲೈ ಬೆನ್ನಿಗೆ ನಿಂತಿರೋ ದೊಡ್ಡ ವರ್ಗ ಯುವ ಸಮೂಹ. ಇದೆಲ್ಲವೂ ಕೂಡ ರಾಜಕೀಯ ಟ್ರೆಂಡ್ ಬದಲಾವಣೆಯ ಸಿಗ್ನಲ್ ಕೊಡ್ತಾ ಇದೆ. ಈಗ ಪ್ರಶ್ನೆ ಇರೋದು 2029ಕ್ಕೆ ಇದರ ಎಫೆಕ್ಟ್ ಹೇಗಿರುತ್ತೆ ಅನ್ನೋದು. ಅಣ್ಣಾಮಲೈ ತಮ್ಮ ಗುರಿ 2031ರ ತಮಿಳುನಾಡು ಎಲೆಕ್ಷನ್ ಅಂತ ಹೇಳಿರೋದ್ರಿಂದ 2029ಕ್ಕೆ ಯಾವ ನಿರ್ಧಾರ ಮಾಡ್ತಿದ್ದಾರೋ ಗೊತ್ತಿಲ್ಲ. ಆದರೆ ಹಳೆಯ ಸಂಪ್ರದಾಯಗಳನ್ನ ಹೊಸ ಜನರೇಷನ್ ತಿರಸ್ಕರಿಸ್ತಾ ಇದೆ ಅಂದಾಗ ಅದರ ಮೊದಲ ಹೊಡೆತ ಬೀಳೋದು ಕಾಂಗ್ರೆಸ್ ಹಾಗೂ ಅದೇ ಹಾದಿಯಲ್ಲಿ ನಡೀತಾ ಇರೋ ಪಕ್ಷಗಳ ಮೇಲೆ. ಜಾತಿ ಹಾಗೂ ಅಲ್ಪಸಂಖ್ಯಾತ ಓಲೈಕೆಯನ್ನ ಜನರು ದೂರ ಇಟ್ಟರೆ ಅದರ ದೊಡ್ಡ ಎಫೆಕ್ಟ್ ಕೈಗೆ ಆಗೋದ್ರಲ್ಲಿ ಡೌಟೇ ಇಲ್ಲ ಅನ್ನೋ ರೀತಿ ಇದೆ. ಬಿಜೆಪಿ ಮೇಲೆ ಇದರ ಎಫೆಕ್ಟ್ ಹೇಗಿರುತ್ತೆ ಅಂತ ನೋಡ್ತಾ ಹೋದ್ರೆ ಕೇಂದ್ರದ ಲೆಕ್ಕ ಬಂದಾಗ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳೋ ಸಾಧ್ಯತೆ ಕಡಿಮೆ. ಯಾಕಂದ್ರೆ ಬಹುತೇಕ ಜನರು ವಿಧಾನಸಭೆಗೊಂದು ನಿರ್ಧಾರ, ಲೋಕಸಭೆಗೊಂದು ನಿರ್ಧಾರ ಅನ್ನೋದನ್ನ ಪಾಲಿಸ್ತಾ ಇರೋದು. ಅದಕ್ಕೆ ತಕ್ಕಂತೆ ಯಾವ ವಿಚಾರಗಳಲ್ಲಿ ಜನರನ್ನ ಹಿಡಿದಿಟ್ಟುಕೊಳ್ಳಬಹುದು ಅನ್ನೋದು ಬಿಜೆಪಿ ಹೈಕಮಾಂಡ್ಗೆ ಗೊತ್ತಿರೋದ್ರಿಂದ 2029ರಲ್ಲಿ ಬಿಜೆಪಿಯನ್ನ ಇಳಿಸೋದು ಕಷ್ಟ ಸಾಧ್ಯ. ಅಂದಹಾಗೆ ಇಲ್ಲಿ ಬದಲಾವಣೆಗೆ ಸಾಕ್ಷಿಯಾಗಿರೋ ಮೂವರ ಹಾದಿ ವ್ಯಾಪಕವಾಯಿತು ಅಂದ್ರೆ ಇನ್ನೊಂದು ದಿಕ್ಕಲ್ಲಿ ಅದು ಕಾಂಗ್ರೆಸ್ ಮುಕ್ತ ಭಾರತಕ್ಕೂ ಕೂಡ ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಕಾಂಗ್ರೆಸ್ ನೇರವಾಗಿ ಆಡಳಿತ ಹಿಡಿದಿರೋ ರಾಜ್ಯಗಳ ಪೈಕಿ 2 ರಾಜ್ಯಗಳಲ್ಲಿ ಬಿಜೆಪಿ ಪ್ರಮುಖ ಕಾಂಪಿಟೇಟರ್. ತೆಲಂಗಾಣದಲ್ಲಿ ಬಿಜೆಪಿ ಮೇನ್ ಸ್ಟ್ರೀಮ್ನಲ್ಲಿ ಇಲ್ಲದೇ ಇದ್ರೂ ದೊಡ್ಡ ಮಟ್ಟದಲ್ಲಿ ಪ್ರಗತಿಯನ್ನ ತೋರಿಸ್ತಾ ಇದೆ. ಇನ್ನೊಂದು ದಿಕ್ಕಲ್ಲಿ ಪ್ರಾದೇಶಿಕವಾಗಿ ಹೊಸ ಆಲೋಚನೆಗಳು ಹುಟ್ಟಿಕೊಂಡ್ರೆ ಒಂದೇ ಮೈತ್ರಿ ಮೂಲಕ ಸರ್ಕಾರದ ಭಾಗವಾಗಬೇಕು, ಅದು ಕೂಡ ಅವರು ಒಪ್ಪಿದ್ರೆ ಮಾತ್ರ. ಇಲ್ಲ ಅಂದ್ರೆ ಆಟಕ್ಕೂ ಇಲ್ಲ, ಲೆಕ್ಕಕ್ಕೂ ಇಲ್ಲ ಅನ್ನೋ ಪರಿಸ್ಥಿತಿ ಬಂದೊದಗುತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.